ಇವತ್ತಿನ ದಿವಸ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ AMIM ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಆದೇಶ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಸೋಷಿಯಲ್ ಮೀಡಿಯಾಕ್ಕೆ ನಾನು ಧನ್ಯವಾದಗಳು ಕೊಡ್ತೀನಿ. ಇವತ್ತಿನ ದಿವಸ ಅಜರ್ ಅವರ ಮುಬಾರಕ್ ಆಗಿರ್ಬೋದು, ನಮ್ಮ ಡಾಕ್ಟರ್ ಸಾಹೇಬ್ ಅವರು, ನಾನು ಶೇಖ್ ಮೈನುದ್ದೀನ್. ಆದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶಿಕ್ಷಣ ಸರ್ಕಾರ ಶಾಲೆಗಳಲ್ಲಿ ಇವತ್ತಿನ ದಿವಸ ಬಹಳ ಗಂಭೀರ ಆಗಿದೆ. ಯಾಕಂದರೆ ಇವತ್ತಿನ ದಿವಸ ಸರ್ಕಾರ ಶಾಲೆ ಉರ್ದು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾರು ಎಜುಕೇಶನ್ ಮಿನಿಸ್ಟರ್ ಇದ್ದಾರೋ ಅವ್ರು ಯಾರನ್ನೂ ಗಮನ ಕೊಡ್ತಾ ಇಲ್ಲ. ಇಲ್ಲಿ BO ಆಗಿರ್ಬೋದು, DDP ಆಗಿರ್ಬೋದು. ಇವತ್ತಿನ ದಿವಸ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ, ಬಡವ ಮಕ್ಕಳಿಗೆ ಶಾಲೆ ನಾವು ಕಳಿಸ್ಬೇಕಾದ್ರೆ ಬಹಳ ಲೆಕ್ಕ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಶಾಲೆಗೆ ಹುಡುಗರು ಬಂದ ಬಳಕೆ ಎಲ್ಲ ಗೌರ್ಮೆಂಟ್ ಕಡೆದು ಫೆಸಿಲಿಟೀಸ್ ಕೊಟ್ಟರು ಬಳಕ್ನು ಟೀಚರ್ಗಳಾಗಿರ್ಬೋದು, ಯಾರು ಡಿಪಾರ್ಟ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರ ಅವರು ಮಳೆಗಾರ. ಯಾಕಂದ್ರು ಬಡವ ಮಕ್ಕಳಲ್ಲಿ ಕಲಿತಾರ, ಬಡವ ಮಕ್ಕಳಿಗೆ ಶಿಕ್ಷಣ ಇವ್ರು ಕೊಡ್ತಾ ಇಲ್ಲ. ಅದ್ರ ಕಾರಣದಿಂದ ಎಲ್ಲ ಶಾಲೆಗಳನ್ನು ಮುಚ್ಚ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದಲ್ಲಿ ಬಂದಿದೆ. ಆದ್ರೆ ನಾನು ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದಾರೆ ಇವರು BO ಅವರು, ಏನ್ ಮಾಡ್ತಾ ಇದ್ದಾರೆ DDP ಅವರು, ಏನ್ ಮಾಡ್ತಾ ಇದ್ದಾರೆ ಟೀಚರ್ ಅವರು. ಯಾವ ಶಾಲೆಗೂ ಉರ್ದು ಹೋಗಿರೋ ಕನ್ನಡ ಅವ್ರಿಗೂ ಎಲ್ಲ ಏನದ ಆರಾಮ್ ಐಶ್ವರ್ಯ ಆಗಿ ಏನದ ಟೀಚರ್ಗಳು ಪಗಾರ ತೋತಿದ್ದಾರೆ. ಆದ್ರೆ ಶಿಕ್ಷಣ ಮಕ್ಕಳಿಗೆ ಕೊಡ್ತಾ ಇಲ್ಲ. ಇವತ್ತಿನ ದಿವಸ ನಾವು ತಿಮ್ಮಾಪುರದಿಂದ ನಮ್ಮ ಜಿಲ್ಲಾ ಅಧಿಕಾರಿ ನಮ್ದು ಪ್ರೊಟೆಸ್ಟ್ ಇದೆ, ಸ್ಟ್ರೈಕ್ ಇದೆ. ನಾನು ಕಲಬುರಗಿ ಜಿಲ್ಲೆದ ಎಲ್ಲ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ, 27 ಬೆಳಗ್ಗೆ 11ರಿಂದ ಒಂದು 12 ಗಂಟೆವರೆಗೂ ನಮ್ದು ಪ್ರೊಟೆಸ್ಟ್ ಇದೆ. ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಅಲ್ಲಿ ಬನ್ನಿ. ಶಿಕ್ಷಣ ಎಲ್ಲರಿಗೂ ಬೇಕಾಗಿದೆ. ಎಲ್ಲ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ಭಾರತ ದೇಶದ ಭವಿಷ್ಯ, ನಮ್ಮ ಕರ್ನಾಟಕ ರಾಜ್ಯದ ಭವಿಷ್ಯ ಏನಿದ್ರೆ ಮಕ್ಕಳಿಗೆ ಶಿಕ್ಷಣ ಇದ್ರೆ ಎಲ್ಲ ಇದೆ. ಇಷ್ಟು ಹೇಳಕ್ಕೆ ನನ್ನ ಮಾತನ್ನು ಮುಗಿತು.